ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ. ಯುದ್ಧಕಾಂಡ. ರಾವಣನ ಸೈನ್ಯದ ಅನೇಕ ವೀರರು ಮಹಾರಥಿಕನಾದ ಕುಂಭಕರ್ಣನ ಜೊತೆಗೆ ಹೊರಟರು. ದೊಡ್ಡ ಸೈನ್ಯವೂ ಹೊರಟಿತು. ಕುಂಭಕರ್ಣನು ತನ್ನ ಸಹಚರರನ್ನು ಕುರಿತು ಅಟ್ಟಹಾಸದಿಂದ, ಈ ಕಪಿಗಳನ್ನು ನಾನು ಬೆಂಕಿಯು ದೀಪದ ಹುಳುಗಳನ್ನು ಸುಡುವಂತೆ ಸುಟ್ಟು ಹಾಕಿಬಿಡಬಲ್ಲೆ. ಆದರೆ ಅವರು ನನಗೇನು ತೊಂದರೆ ಮಾಡಿದ್ದಾರೆ? ನಗರೋದ್ಯಾನಗಳಿಗೆ ಅಲಂಕಾರವಾಗಿ ಓಡಾಡಿಕೊಂಡಿರುವ ಜಾತಿ ಇದು. ಈಗಿನ ವಿಪತ್ತಿಗೆ ನಿಜವಾದ ಕಾರಣ ರಾಮಲಕ್ಷ್ಮಣರು. ಅದರಲ್ಲೂ ರಾಮನೊಬ್ಬನನ್ನು ಕೊಂದರೆ ಉಳಿದೆಲ್ಲರೂ ಸತ್ತಂತೆಯೇ. ಅಷ್ಟು ಮಾಡಿದರೆ ಲಂಕೆಯಲ್ಲಿ ಶಾಂತಿ ನೆಲೆಸುವುದು ಖಂಡಿತ ಎಂದನು. ಹೊರಟೊಡನೆ ಸಂಭವಿಸಿದ ದುಶ್ಶಕುನಗಳನ್ನು ಅವನು ಗಮನಿಸಲಿಲ್ಲ. ವಿಜಯವು ತನ್ನದೇ ಎಂಬುದೊಂದು ಯೋಚನೆಯನ್ನು ಬಿಟ್ಟರೆ ಅವನ ಮನಸ್ಸಿನಲ್ಲಿ ಇನ್ನಾವ ಯೋಚನೆಯೂ ಇರಲಿಲ್ಲ. ನಗರದ ಮಹಾದ್ವಾರವನ್ನು ದಾಟುತ್ತಿದ್ದಂತೆ ಅವನಿಗೆ ಅಗಾಧವಾದ ವಾನರ ಸೈನ್ಯ ಕಣ್ಣಿಗೆ ಬಿತ್ತು. ವಾನರರು ಕುಂಭಕರ್ಣನನ್ನು ನೋಡಿದೊಡನೆ ಭಯಪಟ್ಟು ಬಿರುಗಾಳಿಯಿಂದ ಮೋಡಗಳು ಚೆದರುವಂತೆ ದಿಕ್ಕಾಪಾಲಾಗಿ ಓಡಿಹೋದರು. ಅವನ ಗರ್ಜನೆಯನ್ನು ಕೇಳಿ ಎಷ್ಟೋ ವಾನರರು ಮೂರ್ಛಿತರಾದರು. ತ್ರಿಶೂಲವನ್ನು ಹಿಡಿದು ಲೋಕನಾಶಕ್ಕಾಗಿ ಬರುತ್ತಿರುವ ಯಮನೋ ಎಂಬಂತೆ ತನ್ನ ಪದಾಘಾತದಿಂದ ಭೂಮಿಯನ್ನು ನಡುಗಿಸುತ್ತಾ ಬರುತ್ತಿದ್ದನು. ರಾಮನು ಸೈನ್ಯದಲ್ಲುಂಟಾದ ಗಾಬರಿಯನ್ನು ಗಮನಿಸಿದನು. ಎದುರಿಗೆ ತ್ರಿಶೂಲ ಹಿಡಿದು ಬರುತ್ತಿದ್ದ ಮಹಾಕಾಯವನ್ನೂ ಕಂಡನು. ಅಚ್ಚರಿಯಿಂದ ವಿಭೀಷಣನನ್ನು ಕುರಿತು, ಯಾರಿವನು? ಕಿರೀಟ ಧರಿಸಿದ ಪರ್ವತದಂತೆ ಕೆಂಪಡರಿದ ಕಣ್ಣುಗಳೊಂದಿಗೆ ಭಯಾನಕವಾಗಿ ಬರುತ್ತಿರುವವನು. ಇವನನ್ನು ಈ ಹಿಂದೆ ನಾನು ನೋಡಿದ ನೆನಪಿಲ್ಲ ಎಂದು ವಿಚಾರಿಸಿದನು. ವಿಭೀಷಣನು, ಇವನು ವಿಶ್ರವಸ್ಸಿನ ಮಗ, ರಾವಣನ ತಮ್ಮ ಕುಂಭಕರ್ಣ. ಹಿಂದೆ ಯಮನನ್ನೂ ಇಂದ್ರನನ್ನೂ ಸೋಲಿಸಿದವನು. ಗಾತ್ರದಲ್ಲೂ ಶೌರ್ಯದಲ್ಲೂ ಇವನ ಸಮಾನರಾದ ರಾಕ್ಷಸರಿಲ್ಲ. ಅಜೇಯನಾದ ಇವನನ್ನು ದೇವತೆಗಳು ಲೋಕನಾಶಕನಾದ ಕಾಲಯುದ್ರನೆಂದೇ ತಿಳಿದಿದ್ದರು. ಇತರರು ತಾವು ಪಡೆದ ವರಗಳಿಂದಾಗಿ ಶೂರರೆನಿಸಿದರೆ ಇವನು ಜನ್ಮತಃ ಶೂರ. ಹುಟ್ಟಿದೊಡನೆ ಹಸಿವೆಯಿಂದ ಸಿಕ್ಕಿದ್ದೆಲ್ಲವನ್ನೂ ತಿನ್ನತೊಡಗಲು ಭೀತರಾದ ಜನರು ಇಂದ್ರನನ್ನು ಮರೆಹೊಕ್ಕರು. ಇಂದ್ರನು ಕೋಪದಿಂದ ಇವನನ್ನು ವಜ್ರಾಯುಧದಿಂದ ಹೊಡೆಯಲು ಇವನು ಲೋಕವೇ ಭಯಪಟ್ಟು ನಡುಗುವಂತೆ ಬೊಬ್ಬಿರಿಯುತ್ತಾ ಐರಾವತದ ಒಂದು ದಂತವನ್ನೇ ಕಿತ್ತು ಅದರಿಂದ ಇಂದ್ರನನ್ನು ಪ್ರತಿಯಾಗಿ ಹೊಡೆದನು. ಇಂದ್ರನು ಬ್ರಹ್ಮನ ಬಳಿಗೆ ಹೋಗಿ ತನ್ನ ಗೋಳನ್ನು ಹೇಳಿಕೊಂಡನು. ಬ್ರಹ್ಮನು ಕುಂಭಕರ್ಣನಿಗೆ ಹೇಳಿ ಕಳುಹಿಸಿ ಅವನ ಹಸಿವೆಯಿಂದ ಲೋಕಕ್ಕೆ ಉಂಟಾಗುವ ಹಿಂಸೆಯನ್ನು ವಿವರಿಸಿ, ಲೋಕಕಂಟಕನಾಗಿ ಪುಲಸ್ತ್ಯನ ವಂಶದಲ್ಲಿ ಹುಟ್ಟಿರುವ ನೀನು ಯಾವಾಗಲೂ ಸತ್ತಂತೆ ನಿದ್ರಿಸುತ್ತಿರು ಎಂದು ಶಾಪ ಕೊಟ್ಟನು. ತಕ್ಷಣವೇ ಕುಂಭಕರ್ಣನು ಸತ್ತಂತೆ ನಿದ್ರಿಸತೊಡಗಲು ರಾವಣನು ಭಯಪಟ್ಟು ಬ್ರಹ್ಮನನ್ನು ಕುರಿತು, ಇವನು ನಿನ್ನ ಮೊಮ್ಮಗ. ಸಂಪಿಗೆ ಮರವನ್ನು ದೊಡ್ಡದಾಗಿ ಬೆಳೆಸಿ ಅನಂತರ ಅದನ್ನು ಕಡಿದು ಹಾಕುವಂತೆ ಆಗಿದೆ ನಿನ್ನ ಶಾಪ. ಅಷ್ಟೊಂದು ಕ್ರೂರನಾಗಬೇಡ, ಶಾಪವನ್ನು ಹಿಂದಕ್ಕೆ ತೆಗೆದುಕೋ ಎಂದು ಬೇಡಿಕೊಂಡನು. ಆಗ ಬ್ರಹ್ಮನು, 6 ತಿಂಗಳು ನಿದ್ರಿಸಿದ ಮೇಲೆ 1 ದಿನದ ಮಟ್ಟಿಗೆ ಎದ್ದಿರುವ ಇವನು ಆ ದಿನ ಸಿಕ್ಕಿದುದನ್ನೆಲ್ಲ ತಿನ್ನುತ್ತಾನೆ, ಅನಂತರ ಪುನಃ 6 ತಿಂಗಳು ನಿದ್ರಿಸುತ್ತಾನೆ ಎಂದು ಸ್ವಲ್ಪ ವಿನಾಯತಿ ತೋರಿಸಿದನು. ನಿನ್ನಿಂದ ಸೋತು ಹೋದ ರಾವಣನು ಚಿಂತಾಕುಲನಾಗಿ ಇವನನ್ನು ಬಲಾತ್ಕಾರದಿಂದ ಎಬ್ಬಿಸಿದ್ದಾನೆ ಎಂದು ಕಾಣುತ್ತದೆ. ಕುಂಭಕರ್ಣನು ಸಾಧ್ಯವಾದಷ್ಟೂ ವಾನರರನ್ನು ಕೊಲ್ಲುವ ಉದ್ದೇಶದಿಂದಲೇ ಬಂದಿದ್ದಾನೆ. ಇವನನ್ನು ನೋಡಿದೊಡನೆ ಅವರೆಲ್ಲ ಓಡಿ ಹೋಗಿದ್ದಾರೆ. ಹೇಗೆ ಧೈರ್ಯ ತಂದುಕೊಂಡು ಯುದ್ಧ ಮಾಡುತ್ತಾರೋ ತಿಳಿಯದು ಎಂದನು. ರಾಮನು ನೀಲನನ್ನು ಕರೆದು, ನಿನ್ನ ಸೈನ್ಯದೊಂದಿಗೆ ಹೋಗಿ ರಾವಣನ ಕೋಟೆಯ ದಿಡ್ಡಿ ಬಾಗಿಲನ್ನೂ ಕಂದಕವನ್ನೂ ಕಾಯ್ದುಕೊಂಡಿರು. ನಮ್ಮವರಿಗೆ ಬಂಡೆಗಳನ್ನೂ ವೃಕ್ಷಗಳನ್ನೂ ಹಿಡಿದು ಸಜ್ಜಾಗಿರುವಂತೆ ತಿಳಿಸು. ರಣರಂಗದ ಎಲ್ಲೆಡೆ ಬಂದು ಸಿದ್ಧರಾಗಿ ನಿಲ್ಲಲಿ ಎಂದು ಆಜ್ಞಾಪಿಸಲು ನೀಲನು ಹಾಗೆಯೇ ಮಾಡಿದನು. ಗವಾಕ್ಷ, ಶರಭ, ಹನುಮಂತ, ಅಂಗದ ಎಲ್ಲರೂ
ಪರ್ವತ ಶಿಖರಗಳನ್ನೂ ವೃಕ್ಷಗಳನ್ನೂ ಕಿತ್ತು ತಂದು ಕುಂಭಕರ್ಣನ ಸೈನ್ಯದ ಮೇಲೆ ದಾಳಿ ಮಾಡಿದರು. ಅಂಗದನು ಸೇನಾಪತಿಗಳನ್ನು ಕರೆದು, ಏಕೆ ಹಾಗೆ ಸಾಧಾರಣ ಕಪಿಗಳ ಹಾಗೆ ಭಯಪಟ್ಟು ಓಡುವಿರಿ? ನಿಮ್ಮೆದುರು ಬಂದಿರುವುದು ಕೆಟ್ಟದಾಗಿ ಕೂಗುತ್ತಿರುವ ಒಂದು ಭಯಂಕರ ಯಂತ್ರವಷ್ಟೇ. ನಾವೆಲ್ಲರೂ ಸೇರಿ ಇದನ್ನು ನಾಶಪಡಿಸೋಣ ಎನ್ನಲು ಅವರೆಲ್ಲ ಹತ್ತಿರ ಬಂದರು. ಬಂಡೆಗಳನ್ನೂ ವೃಕ್ಷಗಳನ್ನೂ ಕುಂಭಕರ್ಣನ ಮೇಲೆ ಎಸೆದರು. ಅವುಗಳೇ ಪುಡಿಯಾದವೇ ಹೊರತು ಕುಂಭಕರ್ಣನಿಗೆ ಏನೂ ಆಗಲಿಲ್ಲ. ಅವನು ಕಾಳ್ಗಿಚ್ಚಿನಂತೆ ಒಂದು ಕಡೆಯಿಂದ ಸೈನ್ಯವನ್ನು ನಾಶ ಮಾಡುತ್ತಾ ಬಂದನು. ಇಡೀ ರಣರಂಗದಲ್ಲಿ ಭಯವು ತಾನೇ ತಾನಾಗಿ ತುಂಬಿಕೊಂಡಿತು. ಕೆಲವು ಕಪಿಗಳು ಹಿಂದಿರುಗಬೇಕೆಂದು ತಾವು ಸಮುದ್ರಕ್ಕೆ ಕಟ್ಟಿದ ಸೇತುವೆಯ ಬಳಿಗೂ ಹೋದವು. ಆದರೆ ಅಂಗದನು ಅವುಗಳಿಗೆ ಧೈರ್ಯ ಹೇಳಿ ವಾಪಸ್ಸು ಕರೆತಂದನು. ಯುದ್ಧವನ್ನು ಎದುರಿಸದಿರುವುದು ನಾಚಿಕೆಗೇಡು. ನೀವು ಹೇಳಿಕೊಳ್ಳುತ್ತಿದ್ದ ನಿಮ್ಮ ಶೌರ್ಯದ ಹೆಗ್ಗಳಿಕೆಯೆಲ್ಲ ಎಲ್ಲಿ ಹೋಯಿತು? ಹೇಡಿತನವನ್ನು ಬಿಟ್ಟು ಹೋರಾಡಿ. ಬನ್ನಿ, ಎಲ್ಲರೂ ರಣರಂಗದಲ್ಲಿ ಸಾಯೋಣ. ಇಲ್ಲಿ ಸತ್ತರೆ ಬ್ರಹ್ಮಲೋಕವು ಪ್ರಾಪ್ತವಾಗುವುದು ಖಂಡಿತ. ಬನ್ನಿ, ಕೀರ್ತಿವಂತರಾಗಿ ಸಾಯೋಣ. ಈ ರಾಕ್ಷಸನು ರಾಮನ ಬಳಿಗೆ ಹೋದಾಗ ಏನಾಗುವುದೆಂದು ನೋಡೋಣ. ಪತಂಗವು ದೀಪಕ್ಕೆ ಮುತ್ತಿದಾಗ ಸಾಯುವಂತೆ ಇವನೂ ಸಾಯುವನು. ನಾವು ಈಗ ಹಿಂದೆಗೆಯುವುದು ಸರಿಯಲ್ಲ ಎಂದು ಹುರಿದುಂಬಿಸಿದನು. ಆದರೂ ಕಪಿಗಳಿಗೆ ಯುದ್ಧ ಮಾಡುವುದು ಇಷ್ಟವಿರಲಿಲ್ಲ. ಜೀವ ಯಾರಿಗೆ ಬೇಡ? ಸ್ವರ್ಗವಿರುವುದು ಸುಳ್ಳೋ ನಿಜವೋ ಯಾರಿಗೆ ಗೊತ್ತು? ಅಳೆದೂ ಸುರಿದೂ ಕೊನೆಗೂ ರಣರಂಗಕ್ಕೆ ಬಂದರು. ತಮ್ಮ ಶೌರ್ಯದಿಂದಾಗಿ ಅಲ್ಲ, ರಾಜನ ಮಾತು ಮೀರಲಾರದೆ. ಅಂಗದನ ಪ್ರೋತ್ಸಾಹದಾಯಕವಾದ ಮಾತುಗಳನ್ನು ಕೇಳಿದ ಕಪಿವೀರರು ಕೊನೆಗೂ ಧೈರ್ಯ ತಂದುಕೊಂಡು ಹೋರಾಡಲು ನಿಶ್ಚಯಿಸಿ ರಣಭೂಮಿಗೆ ಮರಳಿದರು. ಕುಂಭಕರ್ಣನು ಬಲು ಘೋರವಾಗಿ ಯುದ್ಧ ಮಾಡುತ್ತಿದ್ದನು. ವಾನರರ ಬಂಡೆಗಳು ವೃಕ್ಷಗಳು ಅವನ ಗದೆಯ ಹೊಡೆತಕ್ಕೆ ಸಿಕ್ಕಿ ಪುಡಿಯಾಗುತ್ತಿದ್ದುದರಿಂದ ಹೆಚ್ಚು ಪ್ರಯೋಜನಕ್ಕೆ ಬಾರದೆ ಹೋದವು. ಸಾವಿರಾರು ವಾನರರು ಸತ್ತು ಬಿದ್ದರು. ಅವರಲ್ಲಿ ಕೆಲವು ಅರೆಜೀವವಾಗಿ ಇದ್ದವರನ್ನು ಕುಂಭಕರ್ಣನು ತಿಂದು ತೇಗುತ್ತಾ ಮುಂದೆ ಸಾಗುತ್ತಿದ್ದನು. ದ್ವಿವಿಧ ಅವನೊಂದಿಗೆ ಧೈರ್ಯದಿಂದ ಹೋರಾಡಿದನು. ಅವನೆಸೆದ ಮಹಾಪರ್ವತಗಳು ಕುಂಭಕರ್ಣನನ್ನಲ್ಲದಿದ್ದರೂ ಅವನ ಹಿಂದೆ ಬರುತ್ತಿದ್ದ ರಾಕ್ಷಸ ಸೇನೆಯನ್ನು ಬಹುವಾಗಿ ಘಾತಿಸಿದವು. ಹನುಮಂತನೂ ಬಂದು ದ್ವಿವಿಧನೊಂದಿಗೆ ಸೇರಿಕೊಂಡನು. ಯುದ್ಧವು ಮುಂದುವರಿಯಿತು. ಕುಂಭಕರ್ಣನ ತ್ರಿಶೂಲವು ವಾನರರ ಎಸೆತಗಳಲ್ಲಿ ಹೆಚ್ಚಿನವುಗಳನ್ನು ನಿವಾರಿಸುತ್ತಿದ್ದಿತು. ಅವನ ಅಟ್ಟಹಾಸದಿಂದ ಕೋಪಗೊಂಡ ಹನುಮಂತನು ಅವನನ್ನೆತ್ತಿ ನೆಲಕ್ಕೆ ಅಪ್ಪಳಿಸಿದ ಹೊಡೆತಕ್ಕೆ ಕುಂಭಕರ್ಣನು ರಕ್ತವನ್ನು ಕಕ್ಕತೊಡಗಿದನು. ಕುಂಭಕರ್ಣನು ಎಸೆದ ತ್ರಿಶೂಲದಿಂದ ಹನುಮಂತನೂ ಗಾಯಗೊಂಡನು. ಇದನ್ನು ನೋಡಿದ ವಾನರ ವೀರರೆಲ್ಲರೂ ಹನುಮಂತ ಹಾಗೂ ದ್ವಿವಿಧನ ಸಹಾಯಕ್ಕೆ ಬಂದರೂ ಕುಂಭಕರ್ಣನೊಬ್ಬನನ್ನು ಮಣಿಸಲಾರದೆ ಹೋದರು. ವಾನರರಲ್ಲಿ ಅವನಿಂದ ಘಾತಿಸಲ್ಪಡದವರು ಯಾರೂ ಉಳಿಯಲಿಲ್ಲ. ಎಲ್ಲ ಕಪಿಗಳೂ ಕುಂಭಕರ್ಣನನ್ನು ಒಮ್ಮೆಲೇ ಕಚ್ಚತೊಡಗಿದರು. ಆದರೂ ಅವನು ಜಗ್ಗದೆ ತನಗೆ ಅಂಟಿಕೊಂಡಿದ್ದ ಅವರನ್ನು ಒಬ್ಬೊಬ್ಬರನ್ನಾಗಿ ಕಿತ್ತು ಭಕ್ಷಿಸತೊಡಗಿದನು. ಅಂಗದ ಹೊಡೆದ ಹೊಡೆತದಿಂದ ಮಾತ್ರ ಕುಂಭಕರ್ಣನು ಕ್ಷಣಕಾಲ ಮೂರ್ಛೆ ಹೋಗುವಂತಾಯಿತು. ಮರುಕ್ಷಣವೇ ಚೇತರಿಸಿಕೊಂಡು ಅಂಗದನನ್ನು ತನ್ನ ಮುಷ್ಟಿಯಿಂದ ಘಾತಿಸಿದನು. ಸುಗ್ರೀವನು ಆಕಾಶಕ್ಕೆ ನೆಗೆದು ಕೈಯಲ್ಲಿ ಪರ್ವತ ಶಿಖರವೊಂದನ್ನು ಹಿಡಿದು, ನೀನು ಮಹಾವೀರ, ನಮ್ಮವರಲ್ಲಿ ಬಹಳ ಜನರನ್ನು ಹೊಡೆದು ಹಾಕಿದ್ದೀಯೆ. ಇಲ್ಲಿಯವರೆಗೂ ಯಾರೂ ನಮ್ಮನ್ನು ಈ ಪರಿ ಘಾತಿಸಿರಲಿಲ್ಲ. ಬಡ ಕಪಿಗಳನ್ನು ಹೀಗೆ ಸಾಯಿಸಿ ನೀನು ಏನು ಸಾಧಿಸುತ್ತೀ? ಇದಕ್ಕಿಂತ ಉತ್ತಮವಾದುದನ್ನು ಮಾಡಲು ನಿನಗೆ ಸಾಧ್ಯವಿಲ್ಲವೇ? ಬಾ, ನನ್ನೊಡನೆ ಯುದ್ಧ ಮಾಡು ಎಂದನು. ಅದಕ್ಕೆ ಕುಂಭಕರ್ಣನು, ಎಲವೋ ಕಪಿಯೇ, ನೀನು ವೃಕ್ಷರಜಸ್ಸಿನ ಮಗ, ಬ್ರಹ್ಮನ ಮೊಮ್ಮಗ, ನನಗೆ ಗೊತ್ತು. ಅಂತರಿಕ್ಷಕ್ಕೆ ನೆಗೆದು ಗಳಹುವ ಬದಲು ಯುದ್ಧ ಮಾಡು ಬಾ ಎಂದನು. ಸುಗ್ರೀವ ಎಸೆದ ಪರ್ವತ ಶಿಖರವನ್ನು 1000 ಚೂರು ಮಾಡಿದನು. ಕುಂಭಕರ್ಣನು ಎಸೆದ ಬಂಡೆ ತಗಲಿ ಸುಗ್ರೀವ ಮೂರ್ಛೆ ಹೋದನು. ಹನುಮಂತ ನುಗ್ಗಿ ಬಂದು ಕುಂಭಕರ್ಣನ ತ್ರಿಶೂಲವನ್ನು ಕಸಿದು 2 ಮುರಿದೆಸೆದನು. ಕುಂಭಕರ್ಣನು ಮೂರ್ಛೆ ಹೋಗಿದ್ದ ಸುಗ್ರೀವನನ್ನು ತನ್ನ ಕೈಗಳಿಂದ ಎತ್ತಿಕೊಂಡು ಹೋಗಿ ಅವನನ್ನು ಲಂಕೆಯಲ್ಲಿ ಅಡಗಿಸಿಟ್ಟು ಶತ್ರುಪಕ್ಷದವರಿಗೆ ಭೀತಿಯನ್ನುಂಟು ಮಾಡಬೇಕು ಎಂದುಕೊಂಡನು. ಕುಂಭಕರ್ಣನು ಸುಗ್ರೀವನನ್ನು ಕೈಯಲ್ಲಿ ಎತ್ತಿಕೊಂಡು
ಲಂಕೆಯ ಬೀದಿಗಳಲ್ಲಿ ನಡೆಯುತ್ತಿರುವಾಗ ಸುಗ್ರೀವನಿಗೆ ಎಚ್ಚರವಾಯಿತು. ಏನಾಗುತ್ತಿದೆ ಎಂದು ಅರಿತ ಅವನು ಇದ್ದಕ್ಕಿದ್ದಂತೆ ಮೇಲೆದ್ದು ಕುಂಭಕರ್ಣನ ಕಿವಿ ಮೂಗುಗಳನ್ನು ಕಚ್ಚಿಬಿಟ್ಟನು. ನೋವಿನಿಂದ ಕುಂಭಕರ್ಣನು ಅವನನ್ನು ಕೆಳಗೆ ಹಾಕಲು ಸುಗ್ರೀವನು ಒಮ್ಮೆಲೇ ಆಕಾಶಕ್ಕೆ ಹಾರಿ ರಾಮನ ಬಳಿಗೆ ಬಂದು ಸೇರಿದನು. ಕುಂಭಕರ್ಣನೂ ರಣರಂಗದಿಂದ ಹಿಂದಿರುಗಿದನು. ಮೃತ್ಯುದೇವತೆಯಂತಿದ್ದ ಅವನು ಸಂಧ್ಯಾಸೂರ್ಯನ ಹೊಂಗಿರಣಗಳಿಂದ ಪ್ರಖರಿಸಲ್ಪಟ್ಟ ಅಂಚುಳ್ಳ ಕಾಳಮೇಘದಂತೆ ಕಾಣಿಸುತ್ತಿದ್ದನು. ಅವನು ಕೊಂದು ತಿಂದ ವಾನರರಿಗೆ ಲೆಕ್ಕವಿರಲಿಲ್ಲ. ಲಕ್ಷ್ಮಣನು ಈಗ ಅವನನ್ನು ಎದುರಿಸಿ ಬಾಣಗಳ ಮಳೆಯನ್ನೇ ಸುರಿಸಿದನು. ಕುಂಭಕರ್ಣನು ಗುಡುಗಿನಂತಹ ಧ್ವನಿಯಲ್ಲಿ, ಭಲೆ ಲಕ್ಷ್ಮಣ, ಯಮನೂ ನನ್ನನ್ನು ಎದುರಿಸಿ ನಿಲ್ಲಲಾರ, ಆದರೆ ನೀನು ಎದುರಿಸಿ ನಿಂತಿರುವೆ. ನಿನ್ನ ಶೌರ್ಯಕ್ಕೆ ಮೆಚ್ಚಿದೆ. ಇಂದ್ರನು ಸಹ ಒಮ್ಮೆಯಾದರೂ ನನ್ನೆದುರು ನೀನು ನಿಂತ ಹಾಗೆ ಭದ್ರವಾಗಿ ನಿಂತಿರಲಿಲ್ಲ. ಲಕ್ಷ್ಮಣ, ನೀನು ಚಿಕ್ಕವನಾದರೂ ವೀರ. ನನಗೆ ಸಂತೋಷ. ಎಲ್ಲಿ ದಾರಿ ಬಿಡು. ನಾನು ರಾಮನೆದುರು ಹೋಗಬೇಕು. ಅವನನ್ನು ಕೊಂದರೇ ನಾನು ಎದ್ದು ಬಂದುದಕ್ಕೆ ಒಂದು ಸಾರ್ಥಕ್ಯ. ರಾಮನನ್ನು ಸಾಯಿಸಿ ನಾನು ಹೋಗಿ ಮಲಗಿಕೊಳ್ಳುತ್ತೇನೆ. ಉಳಿದುದನ್ನು ನಮ್ಮ ಸೈನಿಕರು ನೋಡಿಕೊಳ್ಳುತ್ತಾರೆ ಎಂದನು. ಲಕ್ಷ್ಮಣನು ವ್ಯಂಗ್ಯವಾಗಿ ನಕ್ಕು, ನಿಜ, ನೀನು ಇಂದ್ರನನ್ನೂ ಯಮನನ್ನೂ ಗೆದ್ದಿರುವೆ. ನಿನ್ನ ಶೌರ್ಯವನ್ನು ನಾನೂ ನೋಡಿದೆ. ನಿನಗೆ ಈಗ ರಾಮ ಬೇಕು ತಾನೆ? ಇದೋ ಅವನು ಇಲ್ಲಿದ್ದಾನೆ, ಬಂಡೆಯ ಹಾಗೆ ಎಂದನು. ಅವನ ಮಾತು ಮುಗಿಯುವುದರೊಳಗಾಗಿ ಕುಂಭಕರ್ಣ ರಾಮನ ಬಳಿಗೆ ಬಂದಾಗಿತ್ತು. ರಾಮ ಕುಂಭಕರ್ಣರ ಯುದ್ಧ ಮೊದಲಾಯಿತು. ರಾಮನು ಮಂತ್ರಾಸ್ತ್ರಗಳಿಂದ ಕುಂಭಕರ್ಣನನ್ನು ಬಹುವಾಗಿ ಘಾತಿಸಿದನು. ಕುಂಭಕರ್ಣನು ಕೋಪದಿಂದ ಬೆಂಕಿಯಾದರೂ ಎದೆಯಲ್ಲಿ ನೆಟ್ಟಿದ್ದ ರಾಮಬಾಣಗಳಿಂದಾದ ನೋವು ಅವನನ್ನು ಹಿಂಡುತ್ತಿತ್ತು. ಅವನ ಗದೆ ಮುಂತಾದ ಆಯುಧಗಳು ಕೈಯಿಂದ ಜಾರಿದವು. ಆಯುಧಗಳಿಲ್ಲದಿದ್ದರೂ ಮೈಯೆಲ್ಲ ಗಾಯವಾಗಿ ರಕ್ತ ಸುರಿಯುತ್ತಿದ್ದರೂ ಕೈಕಾಲುಗಳಿಂದಲೇ ಹೋರಾಡತೊಡಗಿದನು. ದೊಡ್ಡ ಬಂಡೆಯೊಂದನ್ನು ಎತ್ತಿ ರಾಮನ ಮೇಲೆ ಎಸೆದನು. ರಾಮನು ಅದನ್ನು 7 ಬಾಣಗಳಿಂದ ತಡೆದನು. ಅವನ ಬಾಣಗಳು ಕುಂಭಕರ್ಣನ ಕವಚವನ್ನು ಸೀಳಿದವು. ಅಷ್ಟರಲ್ಲಿ ಕಪಿವೀರರೆಲ್ಲ ಮತ್ತೊಮ್ಮೆ ಬಂದು ಕುಂಭಕರ್ಣನನ್ನು ಮುತ್ತಿಕೊಂಡರು. ಅವನು ಅವರನ್ನೆಲ್ಲ ಬಲವಾಗಿ ಕೊಡಹಿದನು. ರಾಮನು ತನ್ನ ಕೋದಂಡವನ್ನು ದೃಢವಾಗಿ ಹಿಡಿದು ಒಮ್ಮನಸ್ಸಿನಿಂದ ಯುದ್ಧ ಮಾಡಿದನು. ವಿಂಧ್ಯ ಪರ್ವತದಂತೆಯೂ ಮೇರು ಪರ್ವತದಂತೆಯೂ ದೃಢವಾಗಿ ನಿಂತಿದ್ದ ಕುಂಭಕರ್ಣನು ಅಷ್ಟದಿಗ್ಗಜಗಳಲ್ಲಿ ಒಂದರಂತೆಯೂ 7 ನಾಲಿಗೆಗಳ ಅಗ್ನಿಯಂತೆಯೂ ಶೋಭಿಸಿದನು. ಅವನ ತೋಳಬಂದಿಗಳು ಥಳಥಳನೆ ಹೊಡೆಯುತ್ತಿದ್ದವು. ಈ ಮಧ್ಯೆ ವಿಭೀಷಣನು ಗದಾಪಾಣಿಯಾಗಿ ಓಡುತ್ತಾ ಬಂದು ಕುಂಭಕರ್ಣನನ್ನು ಅಡ್ಡಗಟ್ಟಿದನು. ಕುಂಭಕರ್ಣನು, ಹೊಡೆ ವಿಭೀಷಣ, ತಡಬೇಕೆ? ಇದು ಯುದ್ಧಭೂಮಿ. ಕ್ಷತ್ರಿಯ ಧರ್ಮದಲ್ಲಿ ನಿಲ್ಲು. ಸೋದರರನ್ನು ಬಿಟ್ಟು ರಾಮನನ್ನು ಸೇರಿಕೊಂಡೆ. ಒಳ್ಳೆಯದಾಯಿತು. ನಮ್ಮ ವಂಶ ಉಳಿಯಿತು. ನಮ್ಮ ಪೈಕಿ ಸತ್ಯಧರ್ಮಗಳನ್ನು ಪಾಲಿಸುವವನು ನೀನೊಬ್ಬನೇ. ರಾಮನ ಅನುಗ್ರಹದಿಂದ ನಿನಗೆ ರಾಕ್ಷಸ ರಾಜ್ಯ ದೊರೆಯುವುದು. ಆದರೆ ಈಗ ನನಗೆ ಅಡ್ಡ ಬರಬೇಡ. ಬುದ್ಧಿಗೆಟ್ಟು ನಿನ್ನನ್ನು ಹೊಡೆದು ಬಿಟ್ಟೇನು. ಬದಿಗೆ ಸರಿದು ರಾಕ್ಷಸ ವಂಶವನ್ನು ಉಳಿಸು ಎಂದನು. ವಿಭೀಷಣನು, ಅಣ್ಣ, ರಾಕ್ಷಸ ವಂಶವನ್ನು ಉಳಿಸಬೇಕೆಂದೇ ನಾನು ಬಗೆಬಗೆಯಾಗಿ ಬುದ್ಧಿವಾದ ಹೇಳಿದೆನು. ರಾವಣ ನನ್ನ ಮಾತನ್ನು ಕೇಳಲಿಲ್ಲ. ಗತ್ಯಂತರವಿಲ್ಲದೆ ನಾನು ರಾಘವನ ಬಳಿಗೆ ಬರಬೇಕಾಯಿತು ಎಂದು ಹೇಳಿ ಸ್ವಲ್ಪ ದೂರ ಹೋಗಿ ನಿಂತುಕೊಂಡನು. ಕುಂಭಕರ್ಣನು ಬಿರುಗಾಳಿಯಂತೆ ರಾಮನ ಕಡೆಗೆ ನುಗ್ಗಿ ಬಂದನು. ರಾಮನೂ ಹೊಗೆಯಿಲ್ಲದ ಬೆಂಕಿಯಂತೆ ಜ್ವಲಿಸುತ್ತಾ ಕುಂಭಕರ್ಣನ ಎದುರಿಗೆ ನಿಂತು ಬಿಲ್ಲಿನ ನಾಣನ್ನು ತಟ್ಟಿ, ಎಲಾ ರಾಕ್ಷಸ, ಆಯಾಸ ಮಾಡಿಕೊಳ್ಳಬೇಡ. ನೀನು ಹುಡುಕುತ್ತಿದ್ದ ರಾಮ ನಾನೇ. ನಿನ್ನೆದುರು ನಿಂತಿದ್ದೇನೆ. ನಿನಗಾಗಿ ಬಿಲ್ಲು ಹಿಡಿದು ಕಾದಿದ್ದೇನೆ. ಮೂರ್ಛೆ ಹೋಗುವ ಮುನ್ನ ಮನಸ್ಸಿಟ್ಟು ಒಮ್ಮೆ ನನ್ನನ್ನು ನೋಡಿಬಿಡು. ಏಕೆಂದರೆ ನಾನೀಗ ನಿನ್ನನ್ನು ಕೊಲ್ಲಲು ನಿರ್ಧರಿಸಿದ್ದೇನೆ. ಮತ್ತೊಮ್ಮೆ ನೀನು ನನ್ನನ್ನು ನೋಡಲಾರೆ ಎಂದನು. ಕುಂಭಕರ್ಣನು ನಕ್ಕು, ನನ್ನನ್ನೇನು ಖರ, ವಿರಾಧ ಅಥವಾ ಕಬಂಧ ಎಂದುಕೊಂಡೆಯಾ? ಅಥವಾ ವಾಲಿ ಎಂದುಕೊಂಡೆಯೋ? ಅಲ್ಲಪ್ಪ, ಅಲ್ಲ. ಮಾರೀಚನೂ ಸಹ ಅಲ್ಲ. ನಾನು ಕುಂಭಕರ್ಣ, ಬೇರೆಯವರಂತಲ್ಲ. ದೇವಾಸುರರನ್ನು ಹಿಮ್ಮೆಟ್ಟಿಸಿದ ಈ ಮುದ್ಗರವನ್ನು ನೋಡು. ಈಗ ನಿನ್ನ ಶೌರ್ಯವೇನಿದ್ದರೂ ತೋರಿಸು, ನೋಡೋಣ ಎಂದನು. ರಾಮನ ಬಾಣಗಳು
ಕುಂಭಕರ್ಣನ ಮೇಲೆ ಪರ್ವತದ ಮೇಲೆ ಮಳೆ ಸುರಿದಂತೆ ನಿಷ್ಫಲವಾದವು. ರಾಮನು ವಾಯುವ್ಯಾಸ್ತ್ರವನ್ನು ಅಭಿಮಂತ್ರಿಸಿ ಪ್ರಯೋಗಿಸಿದನು. ಮುದ್ಗರವನ್ನು ಹಿಡಿದಿದ್ದ ಕುಂಭಕರ್ಣನ ಕೈಯನ್ನು ಕತ್ತರಿಸಿ ಹಾಕಿದನು. ಕುಂಭಕರ್ಣ ನೋವಿನಿಂದ ಅರಚಿಕೊಂಡನು. ಇನ್ನೊಂದು ಕೈಯಿಂದ ವೃಕ್ಷವೊಂದನ್ನು ಕಿತ್ತು ರಾಮನ ಮೇಲೆ ಎಸೆದನು. ರಾಮನು ಐಂದ್ರಾಸ್ತ್ರವನ್ನು ಅಭಿಮಂತ್ರಿಸಿ ಕುಂಭಕರ್ಣನ ಆ ಕೈಯನ್ನೂ ಕತ್ತರಿಸಿ ಹಾಕಿದನು. ಇನ್ನೆರಡು ಚೂಪಾದ ಅಸ್ತ್ರಗಳಿಂದ ಅವನ ಕಾಲುಗಳು ಎರಡನ್ನೂ ಕತ್ತರಿಸಿದನು. ಇಂದ್ರನ ವಜ್ರದಂತಿದ್ದ ಮತ್ತೊಂದು ಹರಿತವಾದ ಅಸ್ತ್ರದಿಂದ ಕುಂಭಕರ್ಣನ ತಲೆಯನ್ನೂ ಕತ್ತರಿಸಿ ಹಾಕಿದನು. ಕುಂಭಕರ್ಣನ ದೇಹವು ಅರ್ಧ ಭೂಮಿಯಲ್ಲೂ ಇನ್ನರ್ಧ ಸಮುದ್ರದಲ್ಲೂ ಬಿದ್ದಿತು. ದೇವತೆಗಳನ್ನು ಬಹುವಾಗಿ ಬಾಧಿಸಿದ ರಾವಣನ ಏಕಮಾತ್ರ ಆಶೋತ್ತರವಾಗಿದ್ದ ಮಹಾವೀರನಾದ ಕುಂಭಕರ್ಣನು ಈಗ ರಣರಂಗದಲ್ಲಿ ಮೃತನಾಗಿ ಬಿದ್ದಿದ್ದನು. ಎಲ್ಲೆಡೆ ಹಾಹಾಕಾರ ಉಂಟಾಯಿತು. ಸ್ವರ್ಗದಿಂದ ನೋಡುತ್ತಿದ್ದ ದೇವತೆಗಳೂ ಗಂಧರ್ವರೂ ಋಷಿಗಳು ಭಲೆ ಭಲೆ ಎಂದು ಕೊಂಡಾಡಿದರು. ತಮ್ಮ ನಾಯಕನು ಸತ್ತು ಬಿದ್ದುದರಿಂದ ರಾಕ್ಷಸರ ಎದೆಯೊಡೆಯಿತು. ರಾಹುವಿನಿಂದ ಬಿಡಲ್ಪಟ್ಟ ಸೂರ್ಯನಂತೆ ವಾನರರು ಸಂತಸದಿಂದ ನಲಿದಾಡಿದರು. ರಾಮನು ಅವರ ನಡುವೆ ವೃತ್ರನನ್ನು ಕೊಂದ ಇಂದ್ರನಂತೆ ಸಂತೋಷಿಸುತ್ತಾ ನಿಂತಿದ್ದನು. ರಾವಣನ ಆಸ್ಥಾನಕ್ಕೆ ದೂತರು ಓಡೋಡಿ ಬಂದರು. ಮಾತನಾಡಲಾರದೆ ಬಹಳ ಹೊತ್ತು ಸುಮ್ಮನೆ ನಿಂತುಕೊಂಡಿದ್ದರು. ಅನಂತರ ಸಾವರಿಸಿಕೊಂಡು, ಮಹಾಪ್ರಭು, ನಿಮ್ಮ ಸೋದರ ಕುಂಭಕರ್ಣನು ಚಂಡಮಾರುತವ ಸಮುದ್ರವನ್ನು ಹೇಗೋ ಹಾಗೆ ವಾನರ ಸೈನ್ಯವನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟನು. ಅವನು ವಾನರರನ್ನು ಭಕ್ಷಿಸುತ್ತಾ ನಡೆದಂತೆ ವೈರಿಗಳ ಸೇನೆಯಲ್ಲಿ ಮಹಾಭಯ ಉಂಟಾಯಿತು. ಅವನನ್ನು ಎದುರಿಸಿದ ವಾನರ ವೀರರೆಲ್ಲರೂ ಸೋತು ಹೋದರು. ಲಕ್ಷ್ಮಣನೊಡನೆಯೂ ಸ್ವಲ್ಪ ಹೊತ್ತು ಯುದ್ಧ ಮಾಡಿದ ಅವನು ಅನಂತರ ನೇರವಾಗಿ ಹೋಗಿ ರಾಮನನ್ನು ಎದುರಿಸಿದನು ಎಂದು ಹೇಳಿ ಸುಮ್ಮನಾದರು. ರಾವಣನು ಸಂತೋಷದಿಂದ ಸಂಭ್ರಮ ಪಡುತ್ತಾ, ಹೇಳಿರಿ ಹೇಳಿರಿ ದೂತರೇ, ಏಕೆ ಸುಮ್ಮನಾದಿರಿ? ನನಗೆ ಗೊತ್ತಿತ್ತು, ಈ ಶತ್ರುವನ್ನು ಮಣ್ಣು ಮುಕ್ಕಿಸುವುದಕ್ಕೆ ನನ್ನ ಸೋದರನೇ ಸರಿ ಎಂದು. ಹೇಳು, ಹೇಗೆ ಅವನು ರಾಮನನ್ನು ಕೊಂದನು? ತ್ರಿಶೂಲದಿಂದಲೋ ಅಥವಾ ಬರಿಯ ಕೈಗಳಿಂದಲೋ ಎಂದು ಕುತೂಹಲಪಟ್ಟನು. ದೂತರು ಗಡಗಡನೆ ನಡುಗಿದರು. ರಾಜ ಮುಂದೇನು ಮಾಡುವನೋ ಎಂದು ಹಿಂಜರಿಯುತ್ತಲೇ, ಮಹಾಪ್ರಭು, ರಾಮ ಕುಂಭಕರ್ಣರ ನಡುವೆ ದೊಡ್ಡ ಯುದ್ಧವೇ ನಡೆಯಿತು. ರಾಮನು ಕುಂಭಕರ್ಣನ ಕೈಕಾಲುಗಳನ್ನು ಒಂದೊಂದಾಗಿ ಕತ್ತರಿಸಿ ಹಾಕಿದನು. ಕೊನೆಗೆ ಅವನ ತಲೆಯನ್ನೂ ಕತ್ತರಿಸಿಬಿಟ್ಟನು. ಕುಂಭಕರ್ಣನು ಕಾಳ್ಗಿಚ್ಚಿಗೆ ಸಿಕ್ಕಿದ ಮರದಂತೆ ಬಿದ್ದು ಹೋದನು ಎಂದು ವರದಿ ಮಾಡಿ ವಿನೀತರಾಗಿ ನಿಂತುಕೊಂಡರು. ಇದನ್ನು ಕೇಳಿದೊಡನೆ ರಾವಣನು ಮೂರ್ಛೆ ಹೋದನು. ಅವನ ದುಃಖಕ್ಕೆ ಪಾರವಿಲ್ಲದಾಯಿತು. ಚಿಕ್ಕಪ್ಪನ ಮರಣ ವಾರ್ತೆಯನ್ನು ಕೇಳಿದ ಅವನ ಮಕ್ಕಳು ದೇವಾಂತಕ, ನರಾಂತಕ, ತ್ರಿಶಿರಸ್ಸು ಮತ್ತು ಅತಿಕಾಯರು ಗಟ್ಟಿಯಾಗಿ ಅತ್ತರು. ಮಹೋದರ ಮಹಾಪಾರ್ಶ್ವರುಗಳು ದುಃಖಾಂಬುಧಿಯೊಳಗೆ ಮುಳುಗಿ ಹೋದರು. ಎಷ್ಟೋ ಹೊತ್ತಿನ ಮೇಲೆ ಮೂರ್ಛೆ ತಿಳಿದಿದ್ದ ರಾವಣನು ದಯನೀಯವಾಗಿ ಸಂಕಟಪಡುತ್ತಾ, ಹಾ ಪ್ರಿಯ ಸೋದರ, ನೀನೂ ಹೋಗಿ ಬಿಟ್ಟೆಯಾ? ನಿನ್ನ ಶೌರ್ಯ ಧೈರ್ಯಗಳು, ನಿನ್ನ ರಣೋತ್ಸಾಹ ಎಲ್ಲ ಎಲ್ಲಿ ಹೋದವು? ಇಲ್ಲಿ ನನ್ನೊಬ್ಬನನ್ನೇ ಬಿಟ್ಟು ನೀನು ಯಮಪುರಿಯನ್ನು ಸೇರಿಬಿಟ್ಟೆ. ಅಪರಿಹಾರ್ಯವಾದ ನೋವನ್ನು ನನಗೆ ಕೊಟ್ಟು ರಾಕ್ಷಸ ಸಮುದಾಯಕ್ಕೆ ತುಂಬಲಾರದ ನಷ್ಟವನ್ನುಂಟು ಮಾಡಿ ನೀನೊಬ್ಬನೇ ಸ್ವರ್ಗವನ್ನು ಸೇರಿಬಿಟ್ಟೆ. ದೇವಾಸುರರೊಂದಿಗೆ ನಾನು ಯುದ್ಧ ಮಾಡಿದಾಗ ನನಗೆ ಇದ್ದದ್ದು ನಿನ್ನೊಬ್ಬನ ಬೆಂಬಲ ಮಾತ್ರ. ನೀನಿಲ್ಲದೆ ಇನ್ನು ನಾನು ಬದುಕಿರುವುದಾದರೂ ಏಕೆ? ನಿನ್ನಂತಹ ಮಹಾವೀರನು ರಾಮನಂತಹ ಮನುಷ್ಯ ಮಾತ್ರನಿಂದ ಸಾಯಬೇಕಾಯಿತೇ? ಇಂದ್ರನ ವಜ್ರಾಯುಧಕ್ಕೂ ಜಗ್ಗದೇ ಇದ್ದ ನೀನು ರಾಮನ ಬಾಣಗಳಿಗೆ ಬಲಿಯಾದೆಯಾ? ಇದು ಹೇಗೆ ಸಂಭವಿಸಿತು? ನನಗೆ ನಂಬುವುದಕ್ಕೇ ಆಗುತ್ತಿಲ್ಲವಲ್ಲ. ದೇವಗಂಧರ್ವಾದಿಗಳು ಆಕಾಶದಲ್ಲಿ ನಿನ್ನ ಸಾವಿನಿಂದಾಗಿ ಸಂತೋಷದಿಂದ ನಲಿಯುತ್ತಿರುವರು. ವಾನರರ ಆನಂದೋದ್ರೇಕಕ್ಕಂತೂ ತಡೆ ಹಾಕುವವರೇ ಇಲ್ಲ. ಕುಂಭಕರ್ಣನಿಲ್ಲದೆ ನಾನು ಹೇಗೆ ರಾಜ್ಯವಾಳಲಿ, ಯುದ್ಧ ಮಾಡಲಿ? ಬದುಕಿಯಾದರೂ ಹೇಗೆ ಬದುಕಲಿ? ನಿನ್ನ ಸಾವಿನ ಸೇಡನ್ನು ತೀರಿಸುವುದಕ್ಕಾಗಿ ಮಾತ್ರವೇ ಬದುಕುವೆನು. ಹಾಗೆ ಮಾಡದಿದ್ದರೆ ಲೋಕವು ನನ್ನನ್ನು ನಿಂದಿಸುವುದು. ಅಥವಾ ನೀನೇ ಮರಣ ಹೊಂದಿದ ಮೇಲೆ ಸೇಡು ತೀರಿಸಿದರೇನು ಬಿಟ್ಟರೇನು? ಅದರ ಬದಲು
ನಾನೂ ಸಾಯುವುದೇ ವಾಸಿ. ಸ್ವರ್ಗದಲ್ಲಿ ನಿನ್ನನ್ನು ಬೇಗನೆ ಸೇರಿಕೊಳ್ಳಬಹುದು. ಇನ್ನು ಈ ಬದುಕಿನಲ್ಲಿ ನನ್ನ ಆಸಕ್ತಿಯನ್ನು ಕೆರಳಿಸುವಂಥದ್ದು ಯಾವುದೂ ಇಲ್ಲ. ದೇವತೆಗಳು ನನ್ನನ್ನು ನೋಡಿ ನಗುತ್ತಾರೆ. ರಾಮನು ಮಹಾವೀರನೆಂದು ವಿಭೀಷಣ ಹೇಳಿದ್ದು ನಿಜ. ಮೂರ್ಖತನದಿಂದ ನಾನು ಅವನ ಮಾತನ್ನು ಕೇಳದೆ ನಿನ್ನನ್ನು ಕಳೆದುಕೊಂಡೆ. ನನಗೆ ಪರಮಪ್ರಿಯರಾಗಿದ್ದವರು ಕುಂಭಕರ್ಣ ಮತ್ತು ಪ್ರಹಸ್ತ. ಇಬ್ಬರೂ ಈಗ ಸತ್ತಿರುವರು. ಅವರನ್ನು ನಾನೇ ಮೃತ್ಯುವಿನ ದವಡೆಗೆ ದೂಡಿದುದು ನಾಚಿಕೆಗೇಡು. ರುಜುತ್ವವುಳ್ಳ ವಿಭೀಷಣನನ್ನು ನಾನಾಗಿ ಅಟ್ಟಿದುದರ ಫಲವನ್ನು ಈಗ ಅನುಭವಿಸುತ್ತಿದ್ದೇನೆ. ದುಸ್ಸಹವಾದ ದುಃಖವು ರಾವಣನನ್ನು ಸುಡುತ್ತಿತ್ತು. ಅವನನ್ನು ನೋಡಿದ ಯಾರಿಗಾದರೂ ಅಯ್ಯೋ ಪಾಪ ಎನ್ನಿಸುವಂತಿತ್ತು. ಕುಂಭಕರ್ಣ ಅವನಿಗೆಷ್ಟು ಪ್ರಿಯನಾಗಿದ್ದನೆಂದರೆ ಅವನು ಸತ್ತಿದ್ದಾನೆಂಬ ಸತ್ಯವನ್ನು ರಾವಣನಿಗೆ ನಂಬುವುದಕ್ಕೇ ಆಗುತ್ತಿರಲಿಲ್ಲ. ಆಗ ಅವನ ಮಗ ತ್ರಿಶಿರಸ್ಸು, ಅಪ್ಪ, ಮಹಾವೀರನಾದ ಚಿಕ್ಕಪ್ಪ ಸತ್ತು ಹೋದ. ನಿಜ, ಕೈಕಾಲುಗಳು ಕತ್ತರಿಸಲ್ಪಟ್ಟು ತಲೆ ಕಡಿಯಲ್ಪಟ್ಟು ಅವನು ರಣರಂಗದಲ್ಲಿ ಮಲಗಿರುವನು. ಆದರೆ ವಿವೇಕಿಗಳಾದವರು ಹೀಗೆ ದುಃಖಿಸಬಾರದು. 3 ಲೋಕಗಳಿಗೂ ಒಡೆಯನಾದ ನೀನು ನಿನ್ನ ವೀರ್ಯವನ್ನು ಮರೆತು ಹೀಗೆ ಸಾಮಾನ್ಯನಂತೆ ಎದೆಯೊಡೆದುಕೊಂಡು ದುಃಖಿಸುವುದೇ? ನಿನ್ನಲ್ಲಿ ಬ್ರಹ್ಮದತ್ತವಾದ ಶಕ್ತಿಯಿದೆ, ಅಭೇದ್ಯವಾದ ಕವಚವಿದೆ, ಮಹಿಮಾನ್ವಿತ ಧನುರ್ಬಾಣಗಳಿವೆ. ಆಯುಧಗಳನ್ನೇ ಬಳಸದೆ ದೇವಾಸುರರನ್ನು ಸೋಲಿಸಿದ ದಿವ್ಯ ರಥವಿದೆ. ನೀನು ದುಃಖವನ್ನು ಬದಿಗೊತ್ತಿ ಮೇಲೆದ್ದು ನಿಂತು ರಾಮನನ್ನು ಕೊಲ್ಲಬೇಕು. ಅದಿರಲಿ, ಅದನ್ನು ಕೊನೆಗೆ ಮಾಡುವೆಯಂತೆ. ಈಗ ನನಗೆ ರಣರಂಗಕ್ಕೆ ಹೋಗಲು ಅಪ್ಪಣೆ ಕೊಡು. ನಾನು ಯುದ್ಧದ ಮುಂಚೂಣಿಗೆ ಹೋಗಿ ಗರುಡನು ಸರ್ಪಗಳನ್ನು ಹೇಗೋ ಹಾಗೆ ಅವರನ್ನೆಲ್ಲ ಕೊಂದು ಬರುವೆನು ಎಂದನು. ಸಾವು ಸಮೀಪಿಸುತ್ತಿದ್ದ ರಾವಣನಿಗೆ ತ್ರಿಶಿರಸ್ಸು ಹೇಳುವುದು ಸರಿ ಎನ್ನಿಸಿತು. ತ್ರಿಶಿರಸ್ಸಿನ ಮಾತಿನಿಂದ ದೇವಾಂತಕ, ನರಾಂತಕ ಹಾಗೂ ಅತಿಕಾಯರಿಗೂ ಸಮರೋತ್ಸಾಹ ಉಂಟಾಯಿತು. ಯುದ್ಧ ಮಾಡುವುದರಲ್ಲಿ ನಾನು ಹೆಚ್ಚು, ತಾನು ಹೆಚ್ಚು ಎಂದು ಅವರವರಲ್ಲೇ ಪರಸ್ಪರ ಸ್ಪರ್ಧೆ ಹುಟ್ಟಿತು. ಅವರೆಲ್ಲರೂ ಮಾಯಾಯುದ್ಧವನ್ನು ಬಲ್ಲ ಮಹಾರಥಿಕರು. ಹಿಂದೆ ದೇವತೆಗಳನ್ನು ಸಹ ಸೋಲಿಸಿ ಗೆದ್ದು ಬಂದವರು. ಎಲ್ಲರೂ ಯುದ್ಧತಂತ್ರವನ್ನು ಬಲ್ಲ ಮಹಾಯೋಧರು, ವರಬಲ ಸಂಯುಕ್ತರು. ಈಗ ರಣರಂಗಕ್ಕೆ ಧಾವಿಸಲು ತುದಿಗಾಲಿನಲ್ಲಿ ನಿಂತರು.